ಜಮೀರ್ ಅಹಮದ್ ಮೊಹಮ್ಮದ್ ಸಿರಾಜ್ ಆಡಿಯೋ ವೈರಲ್ ಕೇಸ್ ಸಂಬಂಧ ತನಿಖೆ ಕೈಗೊಂಡಿದ್ದಾರೆ ದಾವಣಗೆರೆ ಸನ್ ಪೊಲೀಸರು. ದೂರು ನೀಡಿದ 4 ದಿನಗಳ ಬಳಿಕ ಎಫ್ಐಆರ್ ದಾಖಲಾಗಿದೆ. ಜೂನ್ 1ರ ರಾತ್ರಿ ಜಮೀರ್ ಆಪ್ತ ಮೊಹಮ್ಮದ್ ಸಿರಾಜ್ ಕಂಪ್ಲೇಂಟ್ ಕೊಟ್ಟಿದ್ರು. ಜಮೀರ್ ಅಹಮದ್ ಫೋಟೋ ಬಳಸಿ ಸುಳ್ಳು ಆಡಿಯೋ ಸೃಷ್ಟಿ ಅಂತ ದೂರು ನೀಡಲಾಗಿತ್ತು. ಎಐ ಮೂಲಕ ಸುಳ್ಳು ಆಡಿಯೋ ಸೃಷ್ಟಿಸಿ ಹರಿಬಿಟ್ಟ ಆರೋಪ ಕೇಳಿ ಬಂದಿತ್ತು. ಸದ್ಯ ದಾವಣಗೆರೆ ಸಿಇಎನ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಆಡಿಯೋ ಅಪ್ಲೋಡ್ ಆಗಿದ್ದು ಎಲ್ಲಿ ಅನ್ನೋ ಬಗ್ಗೆ ತನಿಖೆ ಶುರುವಾಗಿದೆ. ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ವೈರಲ್ ಆಗಿತ್ತು. ಪಕ್ಷ ವಿರೋಧಿ ಚಟುವಟಿಕೆ ಅಂತ ಸಾಕಷ್ಟು ಚರ್ಚೆಗಳಾಗಿದ್ವು ರಾಜಕೀಯ ವಲಯದಲ್ಲಿ. ಸದ್ಯ ಕಂಪ್ಲೇಂಟ್ ಕೊಟ್ಟ 4 ದಿನಗಳ ಬಳಿಕ ಎಫ್ಐಆರ್ ದಾಖಲಾಗಿದೆ. ಇದು ನನ್ನ ಆಡಿಯೋ ಅಲ್ಲ, ಎಐ ಅಂತ ಹೇಳಿ ಸುಳ್ಳು ಆಡಿಯೋ ಕ್ರಿಯೇಟ್ ಮಾಡಿದ್ದಾರೆ ಅಂತ ಜಮೀರ್ ಆರೋಪಿಸಿದ್ರು. ಸದ್ಯ ಈ ಪ್ರಕರಣ ಸಂಬಂಧ ಎಫ್ಐಆರ್ ದಾಖಲಾಗಿದೆ. ಆಡಿಯೋ ಲೀಕ್ ಮಾಡಿದ್ದು ಯಾರು, ಅಪ್ಲೋಡ್ ಆಗಿದ್ದು ಎಲ್ಲಿ ಅನ್ನೋ ಬಗ್ಗೆ ಸನ್ ಠಾಣೆ ಪೊಲೀಸರು ತನಿಖೆಗೆ ಮುಂದಾಗಿದ್ದಾರೆ. ಜಮೀರ್ ಅಹಮದ್ ಮೊಹಮ್ಮದ್ ಸಿರಾಜ್ ಇಬ್ಬರ ಕಾಲ್ ಕಾನ್ವರ್ಸೇಷನ್ ಅನ್ನುವಂತಹ ಒಂದು ಆಡಿಯೋ ವೈರಲ್ ಆಗಿತ್ತು. ಆಡಿಯೋ ವೈರಲ್ ಆದ ಬಳಿಕ ಸಾಕಷ್ಟು ಚರ್ಚೆಗಳಾಗಿತ್ತು. ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಜಮೀರ್ ಭಾಗಿಯಾಗಿದ್ದಾರೆ ಅಂತ ಸಾಕಷ್ಟು ಚರ್ಚೆಗಳಾಗಿತ್ತು. ಒಂದು ಹಂತದಲ್ಲಿ ಸಚಿವ ಸ್ಥಾನ ಕೂಡ ಕೈ ತಪ್ಪಿದೆ. ನಿನ್ನೆ ದೆಹಲಿಗೆ ಹೋಗಿ ಈ ವಿಚಾರವಾಗಿಯೂ ಜಮೀರ್ ಮಾತನಾಡಿದ್ರು. ಸದ್ಯ ಈ ಪ್ರಕರಣ ಸಂಬಂಧ 4 ದಿನಗಳ ಬಳಿಕ ಅಂದ್ರೆ ಕಂಪ್ಲೇಂಟ್ ಆಗಿ 4ನೇ ದಿನಕ್ಕೆ ಎಫ್ಐಆರ್ ದಾಖಲಾಗಿದೆ. ಅಪ್ಲೋಡ್ ಮಾಡಿದ್ದು ಯಾರು, ಇದರ ಹಿಂದಿನ ಕೈವಾಡಗಳು ಯಾರದ್ದು ಅನ್ನೋ ಬಗ್ಗೆ ತನಿಖೆಗಿಳಿದಿದ್ದಾರೆ ಪೊಲೀಸರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.